ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಚಾಯ ನೀವೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳೋಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನಾನು ಈಗ ಓಪನ್ ಎಲೆಕ್ಟಿವ್ದು ಮಾಲಿಕ್ಯೂಲ್ಸ್ ಆಫ್ ಲೈಫ್ ಅನ್ನೋ ಪೇಪರ್ದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸುಮಾರು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ನನ್ನ ಪ್ಲೇಲಿಸ್ಟ್ ಹೋಗಿ ಓಪನ್ ಎಲೆಕ್ಟಿವ್ ಸೆಕೆಂಡ್ ಸೆಮ್ ಮಾಲಿಕ್ಯೂಲ್ಸ್ ಆಫ್ ಲೈಫ್ ಅಂತ ಕೊಟ್ಟರೆ ಇದುವರೆಗೂ ಮಾಡಿರುವಂಥ ಎಲ್ಲ ವೀಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಇವತ್ತಿನ ವೀಡಿಯೋದಲ್ಲಿ ನಾನು ಕಾನ್ಸೆಪ್ಟ್ಸ್ ಆಫ್ ಎನರ್ಜಿ ಇನ್ ಬಯೋಸಿಸ್ಟಮ್ ಆಲ್ರೆಡಿ ನಾನು 9 ವೀಡಿಯೋ ಮಾಡಿದ್ದೀನಿ. ಇದು 10ನೇ ವೀಡಿಯೋ ಮಾಡ್ತಾ ಇರೋವಂಥದ್ದು. ಇವತ್ತಿನ ವೀಡಿಯೋದಲ್ಲಿ ನಾನು ಲಿಪಿಡ್ ಮೆಟಬಾಲಿಸಮ್ ಹೇಗಾಗುತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಮೆಟಬಾಲಿಸಮ್ ಅಂದರೆ ಹೇಳಿದ್ದೀನಿ ನಾನು. ಅದರಲ್ಲಿ 2 ಥರ ಇರುತ್ತೆ. ಒಂದಕ್ಕೆ ಕೆಟಬಾಲಿಸಮ್ ಅಂತ ಕರೀತಾರೆ, ಇನ್ನೊಂದಕ್ಕೆ ಅನಬಾಲಿಸಮ್ ಅಂತ ಕರೀತಾರೆ. ಸೊ ಎರಡೂ ಸೇರಿಸಿ ಆಗುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಲಿಪಿಡ್ ಮೆಟಬಾಲಿಸಮ್ ಅಂತ ಕರಿತೀವಿ. ಲಿಪಿಡ್ ಅಂದರೆ ಜನರಲ್ ಲ್ಯಾಂಗ್ವೇಜಲ್ಲಿ ನಾವು ಅದನ್ನು ಫ್ಯಾಟ್ಸ್ ಅಂತ ಕರಿತೀವಿ, ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಅಂತ ಕರಿತೀವಿ. ಇಲ್ಲಾಂದರೆ ಟ್ರೈಗ್ಲಿಸರಾಲ್ಡಿಹೈಡ್ಸ್ ಅಂತ ಕರೀತಾರೆ. ಅದರದ್ದು ಹೇಗಾಗುತ್ತೆ ಮೆಟಬಾಲಿಸಮ್ ನಾನು ಮುಂಚೆನೇ ಹೇಳ್ದಂಗೆ 2 ಥರ ಇರುತ್ತೆ. ಒಂದು ಕೆಟಬಾಲಿಸಮು, ಇನ್ನೊಂದು ಅನಬಾಲಿಸಮ್. ಕೆಟಬಾಲಿಸಮಲ್ಲಿ ಏನಾಗುತ್ತೆ, ಲಿಪಿಡು ಸ್ಮಾಲರ್ ಯೂನಿಟ್ ಆಗಿ ಕನ್ವರ್ಟ್ ಆಗುವಂಥದ್ದು, ಫ್ಯಾಟಿ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುವಂಥದ್ದು. ಎರಡನೇದು ಅನಬಾಲಿಸಮಲ್ಲಿ ಏನಾಗುತ್ತೆ ಅಂದರೆ ಆ ಫ್ಯಾಟಿ ಆ್ಯಸಿಡು ಹೇಗೆ ಲಿಪಿಡ್ ಆಗಿ ಕನ್ವರ್ಟ್ ಆಗೋದು. ಸೊ ಎರಡಕ್ಕೂ ಸೇರಿಸಿ ನಾವೇನಂತ ಕರಿತೀವಿ, ಲಿಪಿಡ್ ಮೆಟಬಾಲಿಸಮ್ ಅಂತ ಕರಿತೀವಿ. ಅದ್ರದ್ದು ಬಗ್ಗೆ ಇವತ್ತು ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. Lipid metabolism is a synthesis and degradation of lipid in cells involving breaking down or storage of fats of energy. ಸೊ ಇದು ನಾನು ಹೇಳ್ದಂಗೆ ಈ ಲಿಪಿಡ್ ಮೆಟಬಾಲಿಸಮು 2, ಸಿಂಥಸಿಸ್ ಆಫ್ ಲಿಪಿಡ್ ಆ್ಯಂಡ್ ಆಲ್ಸೋ ಡಿಗ್ರೇಡೇಷನ್ ಆಫ್ ಲಿಪಿಡ್ಸ್ ಎರಡೂ ಇದೆಯಲ್ಲ, ಆ ಎರಡೂ ಸೇರಿಸಿ ನಾವೇನಂತ ಕರಿತೀವಿ, ಲಿಪಿಡ್ ಮೆಟಬಾಲಿಸಮ್ ಅಂತ ಕರಿತೀವಿ. ಅಥವಾ ಒಂದಕ್ಕೆ ಅನಬಾಲಿಸಮ್ ಅಂತ ಕರೀತಾರೆ, ಇನ್ನೊಂದಕ್ಕೆ ಕೆಟಬಾಲಿಸಮ್ ಅಂತ ಕರೀತಾರೆ. ಕೆಟಬಾಲಿಸಮಲ್ಲಿ ಏನಾಗುತ್ತೆ, ಸಿಂಥಸಿಸ್ ಆಫ್ ಲಿಪಿಡ್ ಆಗ್ತಾ ಹೋಗುತ್ತೆ. ಅನಬಾಲಿಸಮಲ್ಲಿ ಏನಾಗುತ್ತೆ ಅಂತಂದರೆ ಅನಬಾಲಿಸಮಲ್ಲಿ ಏನಾಗುತ್ತೆ, ಸಿಂಥಸಿಸ್ ಆಫ್ ಲಿಪಿಡ್ಸ್ ಆಗುತ್ತೆ. ಕೆಟಬಾಲಿಸಮಲ್ಲಿ ಏನಾಗುತ್ತೆ, ಡಿಗ್ರೇಡೇಷನ್ ಆಫ್ ಲಿಪಿಡ್ಸ್ ಆಗುತ್ತೆ. ಯೂಶಲಿ ಅದು ಸೆಲ್ಸಲ್ಲಿ ಆಗುತ್ತೆ, ಬ್ರೇಕ್ ಡೌನ್ ಆಗುತ್ತೆ. ಸ್ಟೋರೇಜ್ ಆಫ್ ದಿ ಫ್ಯಾಟ್ಸ್ ಆರ್ ಫಾರ್ ಎನರ್ಜಿ. ಈ ಎರಡಕ್ಕೂ ನಾವೇನಂತ ಕರಿತೀವಿ, ಮೆಟಬಾಲಿಸಮ್. ಸಿಂಥಸಿಸ್ ಆಗೋದು, ಡಿಗ್ರೇಡೇಷನ್ ಆಗೋದು, ಎರಡಕ್ಕೂ ನಾವು ಲಿಪಿಡ್ ಮೆಟಬಾಲಿಸಮ್ ಅಂತ ಕರಿತೀವಿ. ಇಲ್ಲಿ ಯೂಶಲಿ ಏನಾಗುತ್ತೆ ಅಂದರೆ, ನಾನು ಮುಂಚೆನೇ ಹೇಳ್ದಂಗೆ ನಮಗೆ ಬ್ಯಾಲೆನ್ಸ್ಡ್ ಡಯಟ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಅದರಲ್ಲಿ 3 ಕಾಂಪೊನೆಂಟ್ ಇರುತ್ತೆ. ಒಂದಕ್ಕೆ ಕಾರ್ಬೋಹೈಡ್ರೇಟ್ ಅಂತ ಕರಿತೀವಿ, ಎರಡನೇದಕ್ಕೆ ಪ್ರೋಟೀನ್ಸ್ ಅಂತ ಕರಿತೀವಿ, ಮೂರನೇದಕ್ಕೆ ಲಿಪಿಡ್ಸ್ ಅಂತ ಕರಿತೀವಿ. ಈ ಲಿಪಿಡ್ಸ್ ಏನಾಗುತ್ತೆ ಅಂದರೆ ಸ್ಮಾಲ್ ಕ್ವಾಂಟಿಟೀಸ್ ಯಾಕಾಗುತ್ತೆ, ಯಾಕೆ ಅಂದರೆ ನನಗೆ 1 ಗ್ರಾಮ್ ಆಫ್ ಫ್ಯಾಟ್ ಏನಿದೆಯಲ್ಲ ಅದು ಏನಾಗುತ್ತೆ ಅಂತಂದರೆ 9 ಕಿಲೋ ಕ್ಯಾಲರೀಸ್ ಆಫ್ ಎನರ್ಜಿನ ಕೊಡ್ತಾ ಹೋಗುತ್ತೆ. ಹಾಗಾಗಿ ಏನಾಗುತ್ತೆ, ಸ್ಮಾಲ್ ಅಮೌಂಟ್ ಇದ್ದರೂ ಸಾಕಾಗುತ್ತೆ. ಆ ಅಮೌಂಟ್ ಏನಾಗುತ್ತೆ ಅಂದರೆ ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ದಿ ಅಡಿಪೋಸ್ ಟಿಶ್ಯೂ ಆ್ಯಸ್ ಅಂಡ್ ವೆನ್ ಇಟ್ಸ್ ರಿಕ್ವೈರ್ಡ್. ನಾವು ಫಾಸ್ಟಿಂಗ್ ಮಾಡ್ತಾ ಇದ್ದೀವಿ ಅಥವಾ ವೆನ್ ದೇರ್ ಇಸ್ ಎ ನೀಡ್ ಫಾರ್ ದಟ್ ಎನರ್ಜಿ, ಅವಾಗಷ್ಟೇ ಏನಾಗುತ್ತೆ, ಅದು ಬ್ರೇಕ್ ಡೌನ್ ಆಗುತ್ತೆ. ಅವಾಗ ಏನಾಗುತ್ತೆ, ಸ್ಟೋರೇಜ್ ಆಗಿರುವಂಥದ್ದನ್ನ ಎನರ್ಜಿಗೆ ಅದನ್ನು ನಾವು ಕನ್ಸ್ಯೂಮ್ ಮಾಡ್ಕೊಳ್ತಾ ಹೋಗ್ತೀವಿ. These fats are obtained from consuming from fruit and absorbing them, or they are synthesized by the animals of liver. ಇದು ನನಗೆ ಫ್ಯಾಟ್ಸ್ ಏನಿದೆಯಲ್ಲ ಅದು ನನಗೆ ವೆಜಿಟಬಲ್ ಆರಿಜಿನಿಂದನೂ ಬರ್ಬೋದು, ಅದೇ ಥರ ಅನಿಮಲ್ ಆರಿಜಿನಿಂದನೂ ಬರ್ಬೋದು. ಜಸ್ಟ್ ಲೈಕ್ ಗ್ಲೂಕೋಸ್, ದ ಎಂಡ್ ಪ್ರಾಡಕ್ಟ್ಸ್ ಆಫ್ ಫ್ಯಾಟಿ ಆಸಿಡ್ ಮೆಟಬಾಲಿಸಮ್ ಆರ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಆ್ಯಂಡ್ ATP. ಆಲ್ರೆಡಿ ನೀವು ಗ್ಲೈಕಾಲಿಸಿಸ್ನ ಓದಿದ್ದೀರಾ. ನನಗೆ ಎಂಡ್ ಪಾಯಿಂಟು ಪ್ರಾಡಕ್ಟ್ ಏನಿದೆ ಮೆಟಬಾಲಿಸಮ್ದು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಕೆಟಬಾಲಿಸಮ್ ಅನಬಾಲಿಸಮ್ ಎರಡೂ ಆ್ಯಡ್ ಮಾಡಿದಾಗ ನನಗೆ ಏನಾದರೂ ಎನರ್ಜಿ ರಿಲೀಸ್ ಆಗ್ತಾ ಇದೆಯಾ ಅಂತ. ಸೊ ಯೂಶಲಿ ಎನರ್ಜಿ ಏನಾಗುತ್ತೆ, ಇನ್ ದಿ ಫಾರ್ಮ್ ಆಫ್ ATP ರಿಲೀಸ್ ಆಗ್ತಾ ಹೋಗುತ್ತೆ. However, complete conversion of fatty acid to those products also require glucose, otherwise ketones are produced. So ಈ ಲಿಪಿಡ್ ಮೆಟಬಾಲಿಸಮು ಇಟ್ ಈಸ್ ಇನ್ ಕಾರ್ಯುಲೇಷನ್ ವಿತ್ ಗ್ಲೂಕೋಸ್ ಮೆಟಬಾಲಿಸಮ್, ಅದ್ರ ಜೊತೆಗೆ ಇದನ್ನು ಆಗ್ತಾ ಹೋಗುತ್ತೆ. ಇದು ಎಲ್ಲಾಗುತ್ತೆ, ಲಿಪಿಡ್ ಮೆಟಬಾಲಿಸಮ್ ಎಲ್ಲಾಗುತ್ತೆ, ಲೊಕೇಶನ್ ಎಲ್ಲಿರುತ್ತೆ. ಟ್ರೈಗ್ಲಿಸರಾಲ್ಡೇಟ್, ನಾನು ಮುಂಚೆನೇ ಹೇಳ್ದಂಗೆ ಲಿಪಿಡ್ಸ್ನ ನಾವು ಜನರಲ್ ಲ್ಯಾಂಗ್ವೇಜಲ್ಲಿ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಅಂತ ಕರಿಬೋದು, ಇಲ್ಲ ಅಂತಂದರೆ ಟ್ರೈಗ್ಲಿಸರಾಲ್ಡೇಟ್ಸ್ ಅಂತ ಕರೀತಾರೆ. Triglycerides and lipids are high energy molecules are stored in adipose tissue
ಅಂಟಿಲ್ ದೇ ಆರ್ ನೀಡೆಡ್. ನಾವು ಮುಂಚೆನೇ ಹೇಳ್ದಂಗೆ 3 ಫಾರ್ಮ್ ಆಫ್ ಫುಡ್ ನಮಗೆ ಬೇಕಾಗತ್ತೆ. ಈ ನಾವು ಕಾರ್ಬೋಹೈಡ್ರೇಟ್ ಏನು ತೊಗೊಳ್ತೀವಲ್ಲ ನಮ್ಮ ಡೇ ಟು ಡೇ ಆ್ಯಕ್ಟಿವಿಟಿ ಮಾಡೋದಕ್ಕೆ, ಕೂತ್ಕೊಳ್ಳೋಕ್ಕೆ, ನಿಂತ್ಕೊಳ್ಳೋಕ್ಕೆ, ಮಾತಾಡೋದಕ್ಕೆ, ನೋಡೋದಕ್ಕೆ, ಕೇಳಿಸ್ಕೊಳ್ಳೋಕ್ಕೆ, ಈ ಥರ ಆ್ಯಕ್ಟಿವಿಟೀಸ್ಗೆಲ್ಲ ನನಗೆ ಯಾವ ಎನರ್ಜಿ ಯುಟಿಲೈಸ್ ಆಗುತ್ತೆ ಅಂತಂದರೆ ದ ಎನರ್ಜಿ ದಟ್ ಹ್ಯಾಸ್ ಬೀನ್ ಒಬ್ಟೈನ್ ಫ್ರಮ್ ದಿ ಮೆಟಬಾಲಿಸಮ್ ಆಫ್ ಕಾರ್ಬೋಹೈಡ್ರೇಟ್. ಅದೇ ಥರ ನನ್ನದು ಯಾವುದೋ ಒಂದು ಸೆಲ್ ಗ್ರೋತ್ ಆಗಬೇಕು, ರಿಪೇರ್ ಆಗಬೇಕು, ಮೇಂಟೈನ್ ಆಗಬೇಕು, ಅದಕ್ಕೆ ನನಗೆ ಎಲ್ಲಿ ಎನರ್ಜಿ ಸಿಗುತ್ತೆ ಅಂದರೆ ಪ್ರೋಟೀನಿಂದ ಸಿಗುತ್ತೆ. ಆದರೆ ಈ ಫ್ಯಾಟಲ್ಲಿ ಇರೋವಂಥದ್ದು ನನಗೆ ಬಿಕಾಸ್ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ, ದಟ್ ವಿಲ್ ಬಿ ಸ್ಟೋರ್ಡ್. ಅದು ಯಾವುದಕ್ಕೂ ನನಗೆ ಡೇ ಟು ಡೇ ಲೈಫ್ಗಿರ್ಬೋದು ಅಥವಾ ನನಗೆ ಮೇಂಟೆನೆನ್ಸ್ಗಿರ್ಬೋದು, ಗ್ರೋತ್ಗಾಗಿ ಅದು ಯಾವುದು ಯುಟಿಲೈಸ್ ಆಗಲ್ಲ. ಯಾವಾಗೋ ಎಮರ್ಜೆನ್ಸಿನಲ್ಲಿ ನನಗೆ ಬೇಕಾಗ್ಬೋದು ಅಂತ, ಆಪದ್ದನ ಅಂತ ಹೆಂಗೆ ಹೇಳ್ತಾರಲ್ಲ ಆ ರೀತಿಯಾಗಿ ನನಗೆ ಯಾವಾಗೋ ಬೇಕು ಅಂತ ಅದೇನಾಗುತ್ತೆ ನಮ್ಮ ಬಾಡಿ ಒಳಗಡೆ ಸ್ಟೋರ್ ಆಗಿರುತ್ತೆ. ಎಲ್ಲಿ ಸ್ಟೋರ್ ಆಗಿರುತ್ತೆ? ಅಡಿಪೋಸಲ್ಲಿ ಸ್ಟೋರ್ ಆಗಿರುತ್ತೆ. ಆಲ್ದೋ ಲಿಪೋಜೆನೆಸಿಸ್ occur in the cytoplasm, the necessary acetyl-CoA enzyme A is created in the mitochondria and cannot be transported across the mitochondrial membrane. ಇದು ಎಲ್ಲಾಗುತ್ತೆ ಅಂತಂದರೆ ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ? ಲಿಪೋಜೆನಿಸಿಸ್ ಅಂತ ಕರಿತೀವಿ. ಅದು ಸೈಟೋಪ್ಲಾಸಮಲ್ಲಿ ಆಗುತ್ತೆ. ಆದರೆ ಅಸಿಟೈಲ್-CoA ಎಂಜೈಮ್ ಏನು ಕ್ರಿಯೇಟ್ ಆಗುತ್ತಲ್ಲ ಮೈಟೋಕಾಂಡ್ರಿಯಾದಲ್ಲಿ, ಇಟ್ ಕೆನಾಟ್ ಬಿ ಟ್ರಾನ್ಸ್ಪೋರ್ಟೆಡ್ ಅಕ್ರಾಸ್ ದಿ ಮೈಟೋಕಾಂಡ್ರಿಯಲ್ ಮೆಂಬ್ರೈನ್. ಮೈಟೋಕಾಂಡ್ರಿಯಲ್ ಮೆಂಬ್ರೈನಲ್ಲಿ ಸೈಟೋಪ್ಲಾಸಮ್ ಕೆಲಸ ಆಗ್ತಾ ಹೋಗುತ್ತೆ. ಲಿಪಿಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಹೇಗಾಗತ್ತೆ? ಲಿಪಿಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಆಫ್ ಲಿಪೋಪ್ರೋಟೀನ್ಸ್ ಇನ್ ಬ್ಲಡ್ ಪ್ಲಾಸ್ಮಾ. ಸೊ ಈಗೇನು, ಯಾಕೆಂದರೆ ಲಿಪಿಡ್ಸ್ ಆರ್ ನಾಟ್ ಸಾಲ್ಯುಬಲ್ ಇನ್ ವಾಟರ್, ದೇ ಆರ್ ಹೈಡ್ರೋಸ್ಕೋಪಿಕ್ ಇನ್ ಹೈಡ್ರೋಫಿಲಿಕ್ ಅಂತ ಕರಿತೀವಿ, ಹೈಡ್ರೋಫೋಬಿಕ್ ಅಂತ ಕರಿತೀವಿ. ಇದು ಹೈಡ್ರೋಫೋಬಿಕ್ ಆಗಿದೆ, ಇಟ್ ಇಸ್ ಇನ್ಸಾಲ್ಯುಬಲ್ ಇನ್ ವಾಟರ್ ಇದೆ. ಹಾಗಾಗಿ ಏನಾಗುತ್ತೆ, ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸೆಲ್ ಮೆಂಬ್ರೇನ್ಗೆ ಮೂವ್ ಆಗೋದು ಕಷ್ಟ ಆಗುತ್ತೆ. ಹಾಗಾಗಿ ದೇ ಟೇಕ್ ದಿ ಹೆಲ್ಪ್ ಆಫ್ ಲಿಪೋಪ್ರೋಟೀನ್. ಆ ಲಿಪೋಪ್ರೋಟೀನ್ಸ್ ಎಲ್ಲಿರುತ್ತೆ? ಬ್ಲಡ್ ಪ್ಲಾಸ್ಮಾದಲ್ಲಿ ಇರುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಈ ಲಿಪಿಡ್ಸು ಅಥವಾ ಈ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸು ನಮ್ಮ ಬಾಡಿ ಒಳಗಡೆಗೆ ಮೂವ್ ಆಗುತ್ತೆ, ಟ್ರಾನ್ಸ್ಪೋರ್ಟ್ ಆಗುತ್ತೆ. ಫ್ಯಾಟಿ ಆಸಿಡ್ ಆ್ಯಂಡ್ ಕೊಲೆಸ್ಟ್ರಾಲ್ ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಸ್ಮಾ. Lipoproteins evolved in context of the open circulatory system in which the lipoprotein particles are secreted directly into the blood and have ready access to the cell in various tissues. ಈ ರೀತಿಯಾಗಿ ಆಗ್ತಾ ಹೋಗುತ್ತೆ. Lipid storage in the body. Lipids such as cholesterol esters, triglycerides are stored in our body primarily in the specialized fatty cells called as adipocytes, which comprise of specialized fatty acid called as adipose tissues. So ನನಗೆ ಎಕ್ಸ್ಟ್ರಾ ಎನರ್ಜಿ ಏನಿರುತ್ತಲ್ಲ, ವಿಚ್ ಇಸ್ ನಾಟ್ ಯುಟಿಲೈಸ್ಡ್ ಫಾರ್ ಡೇ ಟು ಡೇ ಲೈಫ್, ವಿಚ್ ಹ್ಯಾಸ್ ಬೀನ್ ಕನ್ಸ್ಯೂಮ್ಡ್, ವಿಚ್ ಹ್ಯಾಸ್ ಬೀನ್ ಯುಟಿಲೈಸ್ಡ್, ವಿಚ್ ಗೋಯಿಂಗ್ ಟು ಬಿ ಯುಟಿಲೈಸ್ಡ್ ಓನ್ಲಿ ವೆನ್ ದೇರ್ ಇಸ್ ಎ ನೀಡ್ ಫಾರ್ ದಟ್ ಎಕ್ಸ್ಟ್ರಾ ಎನರ್ಜಿ. ಅದು ಎಲ್ಲಿ ಅಂತಂದರೆ ಅಡಿಪೋಸೈಟ್ಸ್, ಅಡಿಪೋ ಟಿಶ್ಯೂಸಲ್ಲಿ ಅದು ಸ್ಟೋರೇಜ್ ಆಗಿರುತ್ತೆ. The storage lipids can be derived from the lipids in our diet or from the lipids that our body can synthesize. ನಾನು ಮುಂಚೆನೇ ಹೇಳಿದಂಗೆ ಮೆಟಬಾಲಿಸಮ್ ಅಂದರೆ 2 ಥರ ಆಗುತ್ತೆ, 2 ಸ್ಟೆಪ್ ಇರುತ್ತೆ. ಅದು ಕೆಟಬಾಲಿಸಮ್ ಆಗಿರ್ಬೋದು, ಅನಬಾಲಿಸಮಲ್ಲಿ ಆಗಿರ್ಬೋದು. ಕೆಟಬಾಲಿಸಮ್ ಏನಾಗುತ್ತೆ? ಸ್ಪ್ಲಿಟ್ ಆಗುತ್ತೆ, ಬಿಗ್ಗರ್ ಯೂನಿಟ್ ಇದ್ದಿದ್ದು ಸ್ಮಾಲರ್ ಯೂನಿಟ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ರೀತಿ ಅನಬಾಲಿಸಮ್ಲಿ ಏನಾಗುತ್ತೆ? ಸ್ಮಾಲರ್ ಇದ್ದಿದ್ದು ಬಿಗ್ಗರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನನಗೆ ಈ ಲಿಪಿಡು ನನ್ನ ಬಾಡಿ ಒಳಗಡೆ ಸ್ಟೋರ್ ಆಗೋಕ್ಕೆ ನನಗೆ ಎಲ್ಲಿ ಸಿಗುತ್ತೆ ಅಂದರೆ ಐದರ್ ಫ್ರಮ್ ಮೈ ಡಯಟ್ ಆರ್ ಥ್ರೂ ದಿ ಸಿಂಥಸಿಸ್ ಹೇಗಾಗತ್ತೆ ಅಂತ. ದ ರೋಲ್ ಆಫ್ ಲಿವರ್ ಇನ್ ದಿ ಯೂಸ್ ಆಫ್ ಲಿಪಿಡ್ಸ್. ಸೊ ಇದು ಆ್ಯಕ್ಚುಲಿ ಏನಾಗುತ್ತೆ, ಲಿವರಲ್ಲಿ ಎಲ್ಲ ಫೈನಲಿ ಆಗೋವಂಥದ್ದು ಮೆಟಬಾಲಿಸಮ್, ಆಲ್ ದಿ ಪ್ರಾಡಕ್ಟ್ ಆಗೋವಂಥದ್ದು ಲಿವರಲ್ಲಿ ಆಗುತ್ತೆ. ವಿತ್ ದ ಹೆಲ್ಪ್ ಆಫ್ ದ ವೈಟಮಿನ್ ಕೆ, ದ ಲಿವರ್ ಪ್ರೊಡ್ಯೂಸಸ್ ದಿ ಪ್ರೋಟೀನ್ ದಟ್ ಆರ್ ಇಂಪಾರ್ಟೆಡ್ ಇನ್ ಬ್ಲಡ್ ಕ್ಲಾಟಿಂಗ್. It is one of the organs that break down old and damaged blood cells. The liver plays a central role in all metabolic process in our body. Either the carbohydrate metabolism irbodu, protein metabolism irbodu, fat metabolism irbodu, lipid metabolism ಆಗಿರ್ಬೋದು. ಎಲ್ಲ ಕೊನೆಗೆ ಬರುವಂಥದ್ದು ಎಲ್ಲಿ ಆಗುತ್ತೆ ಅಂದರೆ ಲಿವರಲ್ಲಿ ಆಗುತ್ತೆ. ನಾವು ಬಾಯೊಳಗಡೆ ಇರ್ತೀವಿ, ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಇರ್ಬೋದು, ಬೈಲ್ ಜ್ಯೂಸ್ ಇರ್ಬೋದು, ಅವೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತವೆ. ಅಲ್ಲಿ ಏನಾಗ್ತಾ ಹೋಗುತ್ತೆ, ಅಲ್ಲಿಂದನೇ ಮೆಟಬಾಲಿಸಮ್ ನಿಮಗೆ ಶುರು ಆಗ್ತಾ ಹೋಗುತ್ತೆ. ಬಟ್ ಬಂದು ಫೈನಲ್ ಆಗಿ ಕೂತ್ಕೊಳ್ಳೋದು ಎಲ್ಲಿ ಅಂತಂದರೆ ಲಿವರಲ್ಲಿ ಆಗ್ತಾ ಹೋಗುತ್ತೆ. ಲಿವರ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎ ಸೆಂಟ್ರಲ್ ಪಾಯಿಂಟ್. ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ಇರ್ಬೋದು, ಪ್ರೋಟೀನ್ ಮೆಟಬಾಲಿಸಮ್ ಇರ್ಬೋದು, ಲಿಪಿಡ್ ಮೆಟಬಾಲಿಸಮ್ ಆಗಿರ್ಬೋದು, ಎಲ್ಲಿ ಆಗುತ್ತೆ ಅಂದರೆ ಕೊನೆಗೆ ಲಿವರಲ್ಲಿ ಆಗುತ್ತೆ. ದೇರ್ಫೋರ್ ಲಿವರ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎ ಸೆಂಟ್ರಲ್ ರೋಲ್. The fat metabolism, the liver cells break down fats and produce energy.
ಲಿಪಿಡ್ಸ್ ಯೂಸ್ ಇನ್ ಅವರ್ ಬಾಡಿ. ಎಲ್ಲಿ ಈ ಲಿಪಿಡ್ಸ್ ಯೂಸ್ ಆಗ್ತಾ ಇದೆ? ನಾನು ಮುಂಚೆನೇ ಹೇಳ್ದಂಗೆ ಮೆನಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಬಾಡಿ, ಪ್ರೊವೈಡಿಂಗ್ ದ ಎನರ್ಜಿ ಟು ಪ್ರೊಡ್ಯೂಸ್ ಹಾರ್ಮೋನ್ಸ್. ಸೊ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡೋದಕ್ಕೆ, ಅಥವಾ ನನಗೆ ತುಂಬ ಕೋಲ್ಡ್ ಕಂಡೀಷನ್ಲಿದೆ, ಚಳಿ ಆಗ್ತಾ ಇದೆ, ನನಗೆ ಅವಾಗ ಬಾಡಿ ವಾರ್ಮ್ ಆಗಬೇಕು ಅಂದರೂ ಲಿಪಿಡ್ ಎನರ್ಜಿನ ರಿಲೀಸ್ ಮಾಡುತ್ತೆ. ಅದೇ ರೀತಿ ನಿಮಗೆ ಡೆಸರ್ಟ್ ಅನಿಮಲ್ಸ್ ತೊಗೊಂಡ್ರೆ ಅಲ್ಲೂ ಏನಾಗುತ್ತೆ ಅಂತಂದರೆ, ಇನ್ ಆರ್ಡರ್ ಟು ಕನ್ಸ್ಯೂಮ್ ಲೆಸ್ ಅಮೌಂಟ್ ಆಫ್ ವಾಟರ್ ಫಾರ್ ದೋಸ್ ಡೆಸರ್ಟ್ ಅನಿಮಲ್ಸ್ಗೆ ನನಗೆ ಈ ಲಿಪಿಡ್ಸು ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಏನಾಗುತ್ತೆ, ಅಫ್ಕೋರ್ಸ್ ಈಟಿಂಗ್ ಆಫ್ ಮೋರ್ ಫ್ಯಾಟ್ than you need can lead to the weight gain, but proper amount of lipids are the healthy part of our diet. ಸೊ ನಾನು ಮುಂಚೆನೇ ಹೇಳ್ದಂಗೆ ನನಗೆ ಬ್ಯಾಲೆನ್ಸ್ ಡಯಟ್ ಅಂತಂದರೆ 3 ಕಾಂಪೊನೆಂಟ್ ಇರಬೇಕು. ಕಾರ್ಬೋಹೈಡ್ರೇಟು ನನಗೆ ಡೇ ಟು ಡೇ ಲೈಫ್ ಆ್ಯಕ್ಟಿವಿಟಿ ಮಾಡೋದಕ್ಕೆ ಎನರ್ಜಿ ಕೊಡುತ್ತೆ. ಪ್ರೋಟೀನ್ಸು ಮೇಂಟೆನೆನ್ಸ್ ಮಾಡೋಕ್ಕೆ, ಗ್ರೋತ್ ಮಾಡೋದಕ್ಕೆ ನನಗೆ ಎನರ್ಜಿ ಕೊಡುತ್ತೆ. ಅದೇ ರೀತಿ ಫ್ಯಾಟ್ಸ್ ಏನಾಗುತ್ತೆ, ವೆನ್ ದೇರ್ ಇಸ್ ಎ ನೀಡ್, ವೆನ್ ದೇರ್ ಇಸ್ ಎ ನೆಸೆಸಿಟಿ, ವೆನ್ ಐ ಆಮ್ ಸ್ಟಾರ್ವಿಂಗ್, ವೆನ್ ಐ ಆಮ್ ಫಾಸ್ಟಿಂಗ್, ಆವಾಗ ಎನರ್ಜಿ ರಿಲೀಸ್ ಮಾಡೋದಕ್ಕೆ ಕೊಡುತ್ತೆ. ಆದರೆ ಯಾವ ಕ್ವಾಂಟಿಟಿನಲ್ಲಿ ತೊಗೋಬೇಕು ಅಂತಂದರೆ, ಕಾರ್ಬೋಹೈಡ್ರೇಟು 60% ತೊಗೋಬೇಕು, ಪ್ರೋಟೀನ್ಸು 30% ತೊಗೋಬೇಕು, 10% ನಾವು ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ನ ತೊಗೋಬೇಕಾಗತ್ತೆ. ಯಾಕೆ ಅಂದರೆ ಎನರ್ಜಿ, ಈಗ ಕಾರ್ಬೋಹೈಡ್ರೇಟು ಪ್ರೋಟೀನ ನೀವು 1 ಗ್ರಾಮ್ನ ತೊಗೊಂಡ್ರೆ 4 ಕಿಲೋ ಜೌಲ್ಸ್ ಆಫ್ ಎನರ್ಜಿನ ರಿಲೀಸ್ ಮಾಡ್ತಾ ಹೋಗುತ್ತೆ. ಆದರೆ ಫ್ಯಾಟ್ನ ತೊಗೊಂಡ್ರೆ 1 ಗ್ರಾಮ್ ಆಫ್ ಫ್ಯಾಟ್ ಗೋಯಿಂಗ್ ಟು ಗಿವ್ ರಫ್ಲಿ 9 ಕಿಲೋ ಕ್ಯಾಲರೀಸ್ ಆಫ್ ಎನರ್ಜಿನ ರಿಲೀಸ್ ಮಾಡುತ್ತೆ. ಹಾಗಾಗಿ ಅದು ಎಷ್ಟು ತೊಗೋತಿರ್ತೀವಲ್ಲ ಅದರಿಂದ ಸ್ಮಾಲ್ ಕ್ವಾಂಟಿಟಿನಲ್ಲಿ ನಾವು ತೊಗೋಬೇಕಾಗತ್ತೆ. ಜಾಸ್ತಿ ತೊಗೊಂಡ್ರೆ ದಟ್ ಮೇ ಲೀಡ್ ಟು ಸಮ್ ಅದರ್ ಒಬಿಸಿಟಿ ಇರ್ಬೋದು, ವೆಯ್ಟ್ ಗೇನ್ ಆಗಿರ್ಬೋದು, ಅದಕ್ಕೆಲ್ಲನೂ ಅದು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ನಾವೇನು ಮಾಡಬೇಕಾಗತ್ತೆ, ಸ್ಮಾಲ್ ಅಮೌಂಟ್ನ ತೊಗೋಬೇಕಾಗತ್ತೆ. ಹಾಗಾಗೇ ಕನ್ನಡದಲ್ಲಿ ಒಂದು ಗಾದೆ ಇದೆ, ಸಾಲ ಮಾಡಾದರೂ ತುಪ್ಪ ತಿನ್ನು ಅಂತ ಹೇಳ್ತಾರೆ. ಸೊ ಈಗ ಬಿಕಾಸ್ ಆಫ್ ದಿ ಮಿತ್ ನಮ್ಗೆ ಏನು ಹೇಳ್ತಾರೆ, ನೀವು ಫ್ಯಾಟ್ನ ತೊಗೊಂಡ್ರೆ, ಲಿಪಿಡ್ಸ್ನ ತೊಗೊಂಡ್ರೆ ವೆಯ್ಟ್ ಗೇನ್ ಆಗುತ್ತೆ, ಬೇಡ ಅಂತ ಹೇಳ್ತಾರೆ. ಬಟ್ ಇಟ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎ ಲೂಬ್ರಿಕೆಂಟ್. ಸೊ ನಮ್ಮ ಬಾಡಿನಲ್ಲಿ ಇರೋವಂಥ ಎಲ್ಲ ಜಾಯಿಂಟ್ಸ್ ಇರ್ಬೋದು, ಮೂಳೆಗಳಿರ್ಬೋದು, ಎಲ್ಲ ಈಸಿಯಾಗಿ ನನಗೆ ಮೂವ್ ಆಗಬೇಕು ಅಂತಂದರೆ, ಈಗ ಮಿಷಿನಲ್ಲಿ ಎಲ್ಲ ಪಾರ್ಟ್ಗಳು ಹೇಗೆ ಮೂವ್ ಆಗಬೇಕು ಅಂದರೆ ಅವ್ರು ಲೂಬ್ರಿಕೆಂಟ್ ಆಯಿಲ್ನ ಹಾಕ್ತಾರಲ್ಲ, ಆ ರೀತಿ ಈ ಫ್ಯಾಟ್ ಏನಾಗುತ್ತೆ, ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎ ಲೂಬ್ರಿಕೆಂಟ್. ಸೊ ಹಾಗಾಗಿ ಯು ಆರ್ ಗೋಯಿಂಗ್ ಟು ಟೇಕ್ ಎ ಸ್ಮಾಲ್ ಅಮೌಂಟ್ ಆಫ್ ಫ್ಯಾಟ್, ಬಟ್ ಅದು ನನಗೆ ಬೇಕಾಗುತ್ತೆ. ಫ್ಯಾಟ್ ಮೆಟಬಾಲಿಸಮ್. ಆಲ್ಮೋಸ್ಟ್ ಆಲ್ ಫ್ಯಾಟ್ ಇನ್ ಯುವರ್ ಡಯಟ್ ಕಮ್ ಇನ್ ದಿ ಫಾರ್ಮ್ ಆಫ್ ದಿ ಟ್ರೈಗ್ಲಿಸರಾಯ್ಡ್ಸ್. ಹೇಗೇನು ಈ ಲಿಪಿಡ್ಸಲ್ಲಿ ಏನಾಗಿದೆ ಅಂದರೆ ವೆರೈಟಿ ಆಫ್ ಲಿಪಿಡ್ಸ್ ಇದೆ. ಅದು ಸಿಂಪಲ್ ಲಿಪಿಡ್ಸ್ ಇರ್ಬೋದು, ಅಥವಾ ಡಿರೈವ್ಡ್ ಲಿಪಿಡ್ಸ್ ಇರ್ಬೋದು, ಹೋಮೋಲಿಪಿಡ್ಸ್ ಇರ್ಬೋದು, ಹೆಟ್ರೋಲಿಪಿಡ್ಸ್ ಇರ್ಬೋದು, ಹಾಗೆ ವೆರೈಟೀಸ್ ಆಫ್ ಲಿಪಿಡ್ಸ್ ಇದೆ. ಅದರಲ್ಲಿ ಜನರಲಿ ನಾವು ಕನ್ಸಿಡರ್ ಮಾಡ್ಕೊಳ್ಳೋದು ಟ್ರೈಗ್ಲಿಸರಾಯ್ಡ್ಸ್ ಅಂತ. These compounds contain 3 fatty acids held together by a molecule called as a glycerol. ಇದು ಹೇಗಾಗುತ್ತೆ ಅಂದರೆ, ಗ್ಲಿಸರಾಲ್ ಮತ್ತು ಫ್ಯಾಟಿ ಆಸಿಡ್ ಮಧ್ಯದಲ್ಲಿ ಎಸ್ಟರಿಫಿಕೇಶನ್ ರಿಯಾಕ್ಷನ್ ಆದಾಗ ನಿಮಗೆ ಟ್ರೈಗ್ಲಿಸರಾಯ್ಡ್ ಫಾರ್ಮೇಷನ್ ಆಗುತ್ತೆ. ಇನ್ ಆರ್ಡರ್ ಟು ಸ್ಟೋರ್ ಆರ್ ಯೂಸ್ ಫ್ಯಾಟ್ ಫಾರ್ ಎನರ್ಜಿ, ದಿಸ್ ಬಾಂಡ್ ಮಸ್ಟ್ ಬಿ ಬ್ರೋಕನ್ ಬೈ ದಿ ಪ್ಯಾಂಕ್ರಿಯಾಟಿಕ್ ಎನ್ಸೈಮ್ಸ್ ರಿಲೀಸ್ಡ್ ಇನ್ ಟು ಯುವರ್ ಸ್ಟೊಮಕ್ ಆಸಿಡ್. ಸೊ ಇದು ನಿನಗೇನಾಗುತ್ತೆ, ಸ್ಟೋರ್ ಆಗಿರುತ್ತೆ ಫ್ಯಾಟ್, ಅದನ್ನು ಎನರ್ಜಿ ಆಗಿ ಏನಾಗುತ್ತೆ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಫೇಟ್ ಆಫ್ ಫ್ಯಾಟಿ ಆಸಿಡ್ ಇನ್ ದಿ ಲಿವರ್ ಅಂತ ಹೇಳ್ತಾರೆ. ದ ಲಿವರ್ ಇಸ್ ದ ಮೇಜರ್ ಸೈಟ್ ಫಾರ್ ಕನ್ವರ್ಟಿಂಗ್ ಎಕ್ಸೆಸ್ ಕಾರ್ಬೋಹೈಡ್ರೇಟ್ and protein into fatty acids and triglycerides, which are then exported and stored in the adipose tissue. The liver synthesizes the large quantities of cholesterol and phospholipids. The fate of fatty acid in liver. ಈ ಫ್ಯಾಟಿ ಆಸಿಡ್ಸು ನಮ್ಮ ಲಿವರಲ್ಲಿ ಯಾವ ರೀತಿ ಆಗುತ್ತೆ, ಈ ಫ್ಯಾಟಿ ಆಸಿಡ್ ಲಿವರ್ ನಾನು ಹೇಳ್ದಂಗೆ ಲಿವರ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎ ಸೆಂಟ್ರಲ್ ಫಾರ್ ಆಲ್ ದಿ ಮೆಟಬಾಲಿಸಮ್. ಅದು ಪ್ರೋಟೀನ್ ಇರ್ಬೋದು, ಕಾರ್ಬೋಹೈಡ್ರೇಟ್ ಇರ್ಬೋದು, ಅಥವಾ ಫ್ಯಾಟ್ ಇರ್ಬೋದು. ದ ಲಿವರ್ ಇಸ್ ಅ ಮೇಜರ್ ಸೈಟ್ ಫಾರ್ ಕನ್ವರ್ಟಿಂಗ್ ಎಕ್ಸೆಸ್ ಕಾರ್ಬೋಹೈಡ್ರೇಟ್ ಆ್ಯಂಡ್ ಪ್ರೋಟೀನ್ಸ್ ಇಂಟು ಫ್ಯಾಟಿ ಆಸಿಡ್ಸ್ ಅಂಡ್ triglycerides, which are then exported and in adipose tissue. The liver synthesizes large quantities of cholesterol and lipids. Lipid absorption in the body ಯಾವ ರೀತಿ ಆಗುತ್ತೆ? Most lipids that you consume in your diet are fat. Some digestion occur in your mouth and stomach, but most of them takes place in small intestine. Bile juice ಇರ್ಬೋದು ಮೌತಲ್ಲಿ, ಸ್ಟೊಮಕಲ್ಲಿ ಆಯಿತು ಅಂತಂದರೆ ನಿಮಗೆ pancreatic juice ಇರ್ಬೋದು. All of them they are going to utilized, they are going to do the work in order to convert that fat which are insoluble in water. They are going to act as a emulsifier and they are going to form a smaller ಆಗಿ ಮಾಡ್ಕೊಳ್ತೆ. ಮೊಬಿಲೈಸೇಷನ್ ಆಫ್ ಫ್ಯಾಟಿ ಆಸಿಡ್ಸ್ ಹೇಗಾಗುತ್ತೆ ನಮ್ಮ ಬಾಡಿ ಒಳಗಡೆ ಮೊಬಿಲೈಸೇಷನ್ ಈ ಫ್ಯಾಟಿ ಆಸಿಡ್ಸು. ಇನ್ ಟೈಮ್ಸ್ ಆಫ್ ಸ್ಟ್ರೆಸ್
When the body requires energy, fatty acids are released from adipose tissue and mobilized for ಯೂಸ್. ನಮ್ಮ ಬಾಡಿ ಒಳಗಡೆ ಏನು ಮಾಡ್ತೀವಿ, ನಾವು ಫುಡ್ನ ತೊಗೊಂಡಿರ್ತೀವಿ, ಅದು ಟ್ರೈಗ್ಲಿಸರಾಲ್ಡ್ ಏನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆಗ್ಬಿಟ್ಟು ಅದೇನಾಗುತ್ತೆ, ಕೆಟಬಾಲಿಸಮ್ ಆಗ್ಬಿಟ್ಟು ಏನಾಗುತ್ತೆ, ಫ್ಯಾಟಿ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನಮ್ಮ ಬಾಡಿ ಒಳಗಡೆ ಈ ಲಿಪಿಡ್ ಏನಾಗಿರುತ್ತೆ, ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ದಿ ಫಾರ್ಮ್ ಆಫ್ ದಿ ಫ್ಯಾಟಿ ಆ್ಯಸಿಡ್ ಆಗಿ ನನಗೆ ಸ್ಟೋರ್ ಆಗುತ್ತೆ. ವೆನ್ ಹಾರ್ಮೋನ್ಸ್ ಸಿಗ್ನಲ್ ದ ನೀಡ್ ಫಾರ್ ಎನರ್ಜಿ, fatty acid and glycerol are released from the triglyceride stored in the fatty cells or adipocyte and delivered to the organ and tissues to the body. ಸೊ ನನಗೆ ಈಗ ಏನಾಗಿದೆ, ಅದು ನನ್ನ ಬಾಡಿ ಒಳಗಡೆ ಸ್ಟೋರ್ ಆಗಿದೆ, ಫ್ಯಾಟಿ ಆ್ಯಸಿಡ್ ಥರ ಉಳ್ಕೊಂಡಿದೆ. ಆ ಫ್ಯಾಟಿ ಆ್ಯಸಿಡ್ ಏನಾಗುತ್ತೆ ಅಂದರೆ, ವೆನ್ ದ ಆರ್ಮಲ್ ಗಿವ್ಸ್ ದಿ ಸಿಗ್ನಲ್, ಇವ್ರು ಸ್ಟಾರ್ ಮಾಡ್ತಾ ಇದ್ದಾರೆ, ಇವ್ರಿಗೆ ಎನರ್ಜಿ ರಿಕ್ವೈರ್ಡ್ ಇದೆ ಅಂತ ಅದು ಗೊತ್ತಾಗಿದ ತಕ್ಷಣ, ಮೆಸೇಜ್ ಹೋಗಿದ ತಕ್ಷಣ ಅದೇನು ಮಾಡುತ್ತೆ ಅಂತಂದರೆ, ಈ ಫ್ಯಾಟಿ ಆ್ಯಸಿಡ್ ಮತ್ತು ಟ್ರೈಗ್ಲಿಸರಾಲ್ಡ್ ರಿಲೀಸ್ಡ್ ಫ್ರಮ್ ದಿ ಟ್ರೈಗ್ಲಿಸರಾಲ್ಡಿಂದ ರಿಲೀಸ್ ಆಗುತ್ತೆ, ವಿಚ್ ಆರ್ ಸ್ಟೋರ್ಡ್ ಇನ್ ದಿ ಫ್ಯಾಟಿ ಸೆಲ್ಸ್ ಆ್ಯಂಡ್ ಡೆಲಿವರ್ಡ್ ಟು ದಿ ಆರ್ಗನ್. ಯಾವ ಆರ್ಗನ್ಗೆ ಬೇಕೋ ಆರ್ಗನ್ಗೆ ಇಮಿಡಿಯೇಟ್ಲಿ ಅದೇನು ಮಾಡುತ್ತೆ, ಕೊಡ್ತಾ ಹೋಗುತ್ತೆ. The process begins when the level of glucagon and adrenaline in the blood increases. These hormones bind to the specific receptor on the surface of the adipose tissue. ಸೊ ಇದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಈ ಹಾರ್ಮೋನ್ಸ್ ಏನಾಗುತ್ತೆ, ನಮ್ಮದು ಗ್ಲೂಕೋಸ್ ಲೆವೆಲ್ ಕಡಿಮೆ ಆಗ್ತಾ ಇದ್ರೆ, ಅಡ್ರಲೈನ್ ಲೆವೆಲ್ ಕಡಿಮೆ ಆಗ್ತಾ ಇದ್ರೆ ಅಥವಾ ಜಾಸ್ತಿ ಆಗ್ತಾ ಇದ್ರೆ, ಇಮಿಡಿಯೇಟ್ಲಿ ಇಟ್ ಗೋಯಿಂಗ್ ಟು ಗಿವ್ ಎ ಸಿಗ್ನಲ್ ಕೊಟ್ಟಿದ ತಕ್ಷಣ ಏನಾಗುತ್ತೆ, ಸ್ಪೆಸಿಫಿಕ್ ರೆಸೆಪ್ಟರ್ಸ್ ಇರ್ತವೆ ಅದು ಸರ್ಫೇಸ್ ಆಫ್ ದಿ ಅಡಿಪೋಸ್, ಅವೇನು ಮಾಡ್ತವೆ, ಇಮಿಡಿಯೇಟ್ಲಿ ಎನರ್ಜಿನ ಅದಕ್ಕೆ ಕೊಡ್ತಾ ಹೋಗುತ್ತೆ. ದಿಸ್ ಬೈಂಡಿಂಗ್ ಆ್ಯಕ್ಷನ್ ಸ್ಟಾರ್ಟ್ as a cascade of reaction in the cell that result in the activation of yet another lipase that hydrolyzes the triglyceride in the fat droplet to produce the free fatty acid. These fatty acids released into a circulatory system and delivered to the skeletal and heart muscle as well as to the liver. In the blood, the fatty acids are bound to a protein called as a serum albumin. In a muscle tissue, they are taken up by the cell and oxidized to carbon dioxide and water to produce energy. So lipid metabolism ಅಲ್ಲಿ ಏನಾಗುತ್ತೆ, ಲಿಪಿಡ್ ಇದ್ದಿದ್ದು ಏನಾಗುತ್ತೆ, ಫ್ಯಾಟಿ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ, ಸೊ ಟ್ರೈಗ್ಲಿಸರಾಲ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ನನಗೆ ಅಡಿಪೋಸ್ ಟಿಶ್ಯೂನಲ್ಲಿ ಸ್ಟೋರ್ ಆಗಿರುತ್ತೆ. ಆ್ಯಸ್ ಅಂಡ್ ವೆನ್ ರಿಕ್ವೈರ್ಡ್, ನನಗೆ ಬೇಕು ಅಂದಾಗ, ವೆನ್ ದೆರ್ ಇಸ್ ಎ ನೀಡ್ ಫಾರ್ ದಿ ಎನರ್ಜಿ, ಹಾರ್ಮೋನ್ಸ್ ವಿಲ್ ಗೋಯಿಂಗ್ ಟು ಗಿವ್ ದಿ ಇಂಡಿಕೇಶನ್. ಸೊ ಇಂಡಿಕೇಶನ್ ಕೊಟ್ಟಿದ ತಕ್ಷಣ ಏನಾಗುತ್ತೆ, ಈ ಫ್ರೀ ಫ್ಯಾಟಿ ಆ್ಯಸಿಡ್ಸ್ ಏನಾಗುತ್ತೆ, ದೇ ಸ್ಟಾರ್ಟ್ ಆ್ಯಕ್ಟಿಂಗ್ ಆ್ಯಂಡ್ ದೇ ಸ್ಟಾರ್ಟ್ ಗಿವಿಂಗ್ ದಿ ಎನರ್ಜಿ ರಿಲೀಸ್ ಮಾಡುತ್ತೆ. ದೇ ಅಂಡರ್ಗೋ ಎ ಸೀರೀಸ್ ಆಫ್ ರಿಯಾಕ್ಷನ್ಸ್ ಆಗುತ್ತೆ. ಡ್ಯೂರಿಂಗ್ ದಟ್ ರಿಯಾಕ್ಷನ್ ಈ ಟ್ರೈಗ್ಲಿಸರಾಲ್ಡ್ ಆಕ್ಸಿಡೇಷನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ನ ಕೂಡ, ಅಲಾಂಗ್ ವಿತ್ ದಟ್ ದೇರ್ ವಿಲ್ ಬಿ ಲಾಟ್ ಆಫ್ ಎನರ್ಜಿ ರಿಲೀಸ್ ಆಗ್ತಾ ಇರುತ್ತೆ. ದ ಲಿವರ್ ಟೇಕ್ಸ್ ಅಪ್ ದಿ ಲಾರ್ಜ್ ಫ್ರಾಕ್ಷನ್ ಆಫ್ ದಿ ಫ್ಯಾಟಿ ಆ್ಯಸಿಡ್. ದೇರ್ ಆರ್ ಎ ಪಾರ್ಟ್ resynthesized into triglyceride and are transported in lipoprotein to muscle and other tissues. A fraction is also converted to a small ketone molecules that are exported via circulation of the peripheral tissue where they are metabolized to yield energy. ಈ ರೀತಿಯಾಗಿ ಹೋಗ್ತಾ ಹೋಗುತ್ತೆ. Fatty acid metabolism consists of two parts: catabolic process that generate energy, anabolic processes that create biologically important molecules. ನಿಮಗೆ ಕೆಟಬಾಲಿಕ್ ಅಂದರೆ ಏನಾಗುತ್ತೆ, ಲಾರ್ಜ್ ಮಾಲಿಕ್ಯೂಲ್ ಇದ್ದಿದ್ದು ಏನಾಗುತ್ತೆ, ಸ್ಮಾಲ್ ಮಾಲಿಕ್ಯೂಲ್ ಆಗಿ ಕನ್ವರ್ಟ್ ಆಗುತ್ತೆ. ಡ್ಯೂರಿಂಗ್ ದಟ್ ಎನರ್ಜಿ ವಿಲ್ ಬಿ ರಿಲೀಸ್. ಈ ಅನಬಾಲಿಕ್ ಪ್ರೋಸೆಸ್ಸಲ್ಲಿ ಏನಾಗುತ್ತೆ, ಪ್ರಿಪ್ರೇಷನ್ ಆಗುತ್ತೆ ಅಥವಾ ಸಿಂಥಸಿಸ್ ಆಗುತ್ತೆ ಟು ಫಾರ್ಮ್ ದಿ ಬಯಾಲಜಿಕಲಿ ಇಂಪಾರ್ಟೆಂಟ್ ಮಾಲಿಕ್ಯೂಲ್ಸ್ ಆಗುತ್ತೆ. ಸೊ ನನಗೆ ಎರಡೂ ಏನಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಫ್ಯಾಟಿ ಆಸಿಡ್ಸ್ ಆರ್ ಫ್ಯಾಮಿಲಿ ಆಫ್ ದಿ ಮಾಲಿಕ್ಯೂಲ್ಸ್ ಕ್ಲಾಸಿಫೈಡ್ ವಿತಿನ್ ದಿ ಲಿಪಿಡ್ ಮ್ಯಾಕ್ರೋನ್ಯೂಟ್ರಿಯೆಂಟ್ ಕ್ಲಾಸ್ಗೆ ಅದು ಕನ್ವರ್ಟ್ ಆಗ್ತಾ ಹೋಗುತ್ತೆ. ಈ ಬೀಟಾ ಆಸಿಡ್ ಏನಿರುತ್ತಲ್ಲ, ಇಟ್ ಆಲ್ಸೋ ಅಂಡರ್ಗೋಸ್ ಬೀಟಾ ಆಕ್ಸಿಡೇಷನ್. ನಾನು ಹೇಳ್ದಂಗೆ ನಿಮ್ಗೆ ಏನಾಗುತ್ತೆ, ಅನಬಾಲಿಸಮಲ್ಲಿ ಏನಾಗ್ತಾ ಹೋಗುತ್ತೆ, ಈ ಫ್ಯಾಟಿ ಆಸಿಡ್ ಏನಿರುತ್ತಲ್ಲ, ದೇ ಹ್ಯಾವ್ ಟು ಕನ್ವರ್ಟ್, ದೇ ಹ್ಯಾವ್ ಟು ಸಿಂಥಸೈಸ್ ಸಮ್ ಅದರ್ ಬಯಾಲಜಿಕಲಿ ಇಂಪಾರ್ಟೆಂಟ್ ಮಾಲಿಕ್ಯೂಲ್ ಆಗಬೇಕು. ಅದು ಹೇಗಾಗುತ್ತೆ ಅಂದರೆ ಥ್ರೂ ಆಕ್ಸಿಡೇಷನ್, ಥ್ರೂ ಬೀಟಾ ಆಕ್ಸಿಡೇಷನ್ ಆಗ್ತಾ ಹೋಗುತ್ತೆ. ಮಲ್ಟಿಪಲ್ ಸ್ಟೆಪ್ ಪ್ರೋಸೆಸ್ ಬೈ ವಿಚ್ ದ ಫ್ಯಾಟಿ ಆಸಿಡ್ಸ್ ಆರ್ ಬ್ರೋಕನ್ ಡೌನ್ ಇನ್ by the various tissues to produce energy. The fatty acid primarily enter to a cell via fatty acid protein transporters on the cell surface. The fatty acid transport include fatty acid tranglocose, a specific tissue for the fatty acid transport proteins, and plasma membrane bound to the fatty acid binding proteins. Once inside the cell, coenzyme A group is added to a fatty acid.
fatty acyl coenzyme A synthesized FACS forming a long chain acyl coenzyme A ಆಗಿ ಕನ್ವರ್ಟ್ ಆಗುತ್ತೆ. ದಿಸ್ ಹ್ಯಾಪನ್ಸ್ ಇನ್ ದಿ ಕೇಸ್ ಆಫ್ ಬೀಟಾ ಆಕ್ಸಿಡೇಷನ್. ಬೀಟಾ ಆಕ್ಸಿಡೇಷನಲ್ಲಿ ಇದು ಆಗ್ತಾ ಹೋಗುತ್ತೆ. ಅದೇ ಥರ ಏನಾಗುತ್ತೆ, ಕಾರ್ಟಿನೈಡ್ ಪಮಿಟೋಟಾಯಲ್ ಟ್ರಾನ್ಸ್ಫರೇಸ್ 1 ಏನಿದೆ CPT1 ಅಂತ ಕರಿತೀವಿ. ಕನ್ವರ್ಷನ್ ಆಫ್ ಎ ಲಾಂಗ್ ಚೈನ್ ಅಸೈಲ್ ಕೋ ಎಂಜೈಮ್ ಟು ಎ ಲಾಂಗ್ ಚೈನ್ ಅಸಿಟೈಲ್ current nitrile allows the fatty acid molecule to be transferred across the inner mitochondrial membrane via carnitine transferase, which exchanges a long chain acyl matrix for carotenoid. An inner mitochondrial membrane CPT2 then converts the long chain aryl carotenoid back to a long chain acyl coenzyme A. The long chain acyl coenzyme enters the fatty acid beta oxidation pathway, which results in the production of the 1-acetyl coenzyme from each cycle of fatty acid beta oxidation. So, this beta oxidation agate. This acetyl coenzyme then enters the mitochondrial tricarboxylic acid cycle, that's a TCA cycle or Krebs cycle. The NADH and FADH2 produced by both fatty acid beta oxidation and TCA cycle are used by the electron transport chain to produce ATP. ಈ ರೀತಿಯಾಗಿ ನಿಮಗೆ ಬರ್ತಾ ಹೋಗುತ್ತೆ. ಇದೇನಾಗ್ತಾ ಇದೆ, ಬಿಗ್ ಇದೇನಾಗ್ತಾ ಇದೆ, ಸ್ಮಾಲ್ ಯೂನಿಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಈಗ ಏನು ಮಾಡಬೇಕು, ಆ ಸ್ಮಾಲ್ ಯೂನಿಟ್ಸು ಫ್ಯಾಟಿ ಆಸಿಡ್ ಸಿಂಥಸಿಸ್ ಆಗಿ ಮಾಡೋದಕ್ಕೆ ಮತ್ತು ಅಸಿಟೈಲ್ ಕೋಎನ್ಸೈಮು NADPH ಹೈಲಿ ಎಲೆಕ್ಟ್ರಾನ್ ರಿಚ್ ಮಾಲಿಕ್ಯೂಲ್ಸ್ ಏನಿದೆಯಲ್ಲ, ದೇ ಗೋಯಿಂಗ್ ಟು ಗಿವ್ ದಿ ಕಾಂಟ್ರಿಬ್ಯೂಷನ್ and they get converted into fatty acid synthesis agi convert agate. This process takes place in cytoplasm of the cell. Most of the acyl coenzyme which is converted into fatty acid is derived from carbohydrate via glycolytic pathway. So nimdu glucose metabolism irbodu ಅಥವಾ ಲಿಪಿಡ್ ಮೆಟಬಾಲಿಸಮ್ ಇರ್ಬೋದು, ಅದು 1 to 1 ಆಗ್ತಾ ಹೋಗುತ್ತೆ. ಇಲ್ಲಿ ನಾವು ಎರಡು ಟರ್ಮ್ನ ಯೂಸ್ ಮಾಡ್ತೀವಿ. ಒಂದಕ್ಕೆ ಲಿಪೋಜೆನಿಸಿಸ್ ಅಂತ ಕರಿತೀವಿ. ಲಿಪೋಜೆನಿಸಿಸ್ ಇಸ್ ದಿ process in your body in which it uses to convert the carbohydrate into fatty acid. Carbohydrate ididu fatty acid agi convert ಆಗ್ತಾ ಇದೆ. ಅಂದರೆ ಏನಾಗ್ತಾ ಇದೆ, ಇಲ್ಲಿ ಸಿಂಥಸಿಸ್ ಆಫ್ ಫ್ಯಾಟಿ ಆಸಿಡ್ ಆಗ್ತಾ ಇದೆ ಥ್ರೂ ಕಾರ್ಬೋಹೈಡ್ರೇಟ್ ವಿಚ್ ಆರ್ ಆಕ್ಟಿಂಗ್ ಆಸ್ ಎ ಬೈಂಡಿಂಗ್ ಬ್ಲಾಕ್ ಆಫ್ ದಿ ಫ್ಯಾಟ್ಸ್. ಫ್ಯಾಟ್ ಇಸ್ ಅನ್ ಎಫಿಷಿಯಂಟ್ ವೇ ಇನ್ ಯುವರ್ ಬಾಡಿ ಟು ಸ್ಟೋರ್ ಎನರ್ಜಿ. ಸೊ ಗ್ಲೂಕೋಸ್ ಇದೆ, ನಿಮಗೆ ಗೊತ್ತು ಗ್ಲೂಕೋಸ್ ಏನಾಗ್ತಾ ಇದೆ, ಪೈರುವೇಟ್ ಆಗಿ ಕನ್ವರ್ಟ್ ಆಗುತ್ತೆ ಗ್ಲೈಕಾಲಿಸಿಸಲ್ಲಿ. ಆ ಪೈರುವೇಟ್ ಏನು ಮಾಡುತ್ತೆ, ಅಸಿಟೈಲ್ ಕೋ ಎಂಜೈಮ್ನ ಕೊಡುತ್ತೆ. ಆ ಅಸಿಟೈಲ್ ಕೋ ಎಂಜೈಮ್ ಏನು ಮಾಡುತ್ತೆ, ಗೋಯಿಂಗ್ ಟು ಆ್ಯಕ್ಟ್ ಇನ್ ದಿ ಪ್ರೋಸೆಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಲಿಪೋಜೆನಿಸಿಸ್ ಅಂತ ಅದಕ್ಕೆ ನಾವು ಕರಿತೀವಿ. ಈ ಕಾರ್ಬೋಹೈಡ್ರೇಟ್ ಇದ್ದಿದ್ದು ಏನಾಗುತ್ತೆ ಅಂದರೆ ಫ್ಯಾಟಿ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತಲ್ಲ, ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಲಿಪೋಲಿಸಿಸ್ ಅಂತ ಕರಿತೀವಿ. ಅದೇ ರೀತಿ ಲಿಪೋಸಿಸ್ ಅಂತ ಕರಿತೀವಿ. ಇಲ್ಲಿ ಏನಾಗ್ತಾ ಇದೆ, ನನಗೆ ಆಲ್ರೆಡಿ ಲಿಪಿಡ್ ಇದೆ, ಆ ಲಿಪಿಡ್ ಏನಾಗ್ತಾ ಇದೆ, ಬ್ರೇಕ್ ಡೌನ್ ಆಗ್ತಾ ಇದೆ. ಬ್ರೇಕ್ ಡೌನ್ ಆಫ್ ಲಿಪಿಡ್ಸ್ and involves the hydrolysis of a triglyceride into glycerol and free fatty acid, predominantly occurring in the adipose tissue. Lipolysis is used to mobilize stored energy during fasting or exercise. ಸೊ ನಿಮ್ಗೆ ಹೇಳಿದಂಗೆ ಲಿಪಿಡ್ ಮೆಟಬಾಲಿಸಮ್ ಅಂದರೆ ಎರಡೂ ಇರುತ್ತೆ, ಒಂದು ಕೆಟಬಾಲಿಸಮ್ ಇರುತ್ತೆ, ಒಂದು ಅನಬಾಲಿಸಮ್ ಇರುತ್ತೆ. ಕೆಟಬಾಲಿಸಮ್ ಹೇಗಾಗುತ್ತೆ ಅಂತಂದರೆ ಲಾರ್ಜ್ ಲಿಪಿಡ್ ಇರೋದು ಫ್ಯಾಟಿ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ, ಎನರ್ಜಿ ಫಾರ್ಮಲ್ಲಿ ಸ್ಟೋರ್ ಆಗುತ್ತೆ. ಅದೇ ಥರ ಅನಬಾಲಿಸಮ್ ಅಂದರೆ ಲಿಪೋಸಿಸ್ಸೇ ಆಗುತ್ತೆ. ಅಲ್ಲೇನಾಗುತ್ತೆ ಅಂದರೆ ಏನು ನಿಮ್ಮದು ಲಿಪಿಡ್ ಇದೆಯಲ್ಲ ಅದು ಬ್ರೇಕ್ ಡೌನ್ ಆಗಿ ಟ್ರೈಗ್ಲಿಸರಾಲ್ಡಿಹೈಡ್ ಗ್ಲಿಸರಾಲು ಫ್ಯಾಟಿ ಆಸಿಡ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ಅವ್ರಿಗೆ ಆಸ್ ಅಂಡ್ ವೆನ್ ವಿ ರಿಕ್ವೈರ್ ವಿ ಆರ್ ಗೋಯಿಂಗ್ ಟು the body will going to release the energy from the adipose tissue. ಸೊ ಹೇಗಾಗತ್ತೆ ಅಂದರೆ ನಾನು ಹೇಳ್ದಂಗೆ ಆಲ್ ದಿ 3 ಫ್ಯಾಟಿ ಆಸಿಡ್ಸ್ ಇರ್ಬೋದು, ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಪ್ರೋಟೀನ್ಸ್ ಇರ್ಬೋದು, ಸೈಡ್ ಬೈ ಸೈಡ್ ಆಗ್ತಾ ಹೋಗುತ್ತೆ. ಆಲ್ ದಿ 3 ದೇ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ ಈಕ್ವಲಿ ಫಾರ್ ದಿ ಬ್ಯಾಲೆನ್ಸ್ಡ್ ಡಯಟ್ ಟು ಗಿವ್ ಎನರ್ಜಿ. ಆ ಪ್ರೋಟೀನ್ಸ್ ಇದ್ರೆ ಏನಾಗುತ್ತೆ, ಅಮೈನೋ ಆಸಿಡಾಗಿ ಕನ್ವರ್ಟ್ ಆಗುತ್ತೆ, ನೈಟ್ರೋಜನ್ ಪೂಲ್ ಆಗುತ್ತೆ, ಆಮೇಲೆ ಟಿಶ್ಯೂ ಪ್ರೋಟೀನ್ ಆಗುತ್ತೆ, ಅಮೋನಿಯಾ ಆಗುತ್ತೆ, ಯೂರಿಯಾ ಸೈಕಲ್ಗೆ ಬರುತ್ತೆ. ಅದೇ ಥರ ಏನಾಗುತ್ತೆ, ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಏನಾಗ್ತಾ ಹೋಗುತ್ತೆ, ಎಂಟರ್ ಆಗ್ತಾ ಹೋಗುತ್ತೆ. ಅದೇ ಥರ ನೀವು ಕಾರ್ಬೋಹೈಡ್ರೇಟ್ನ ತೊಗೊಂಡ್ರೆ ಅದೇನಾಗುತ್ತೆ ಅಂದರೆ ಗ್ಲುಕೋಜೆನಿಸಿಸ್ ಆಗುತ್ತೆ. ಅಲ್ಲೇನಾಗುತ್ತೆ, ಪೈರುವೇಟ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ಇನ್ ಟರ್ಮ್ಸ್ ದಟ್ ಪೈರುವೇಟ್ ವಿಲ್ ಗೆಟ್ ಕನ್ವರ್ಟೆಡ್ ಇಂಟು ಅಸಿಟೈಲ್ ಕೋಎನ್ಸೈಮ್. Again that acetyl coenzyme either it gets from the carbohydrate or it gets from the lipids. Again it enters the citric acid cycle. In turn from citric acid
ಸೈಕಲ್ ದೇ ಗೋ ಇನ್ ಟು ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ಗೆ ಆಗ್ತಾ ಹೋಗುತ್ತೆ. ಫ್ಯಾಟ್ಸ್ ಮತ್ತು ಲಿಪಿಡ್ಸ್ ಏನಾಗುತ್ತೆ, ಫ್ಯಾಟಿ ಆಸಿಡ್ ಗ್ಲಿಸರಾಲ್ ಇರುತ್ತೆ, ಅದು ಎರಡು ಫಾರ್ಮಲ್ಲಿ, ಒಂದು ಲಿಪೋಜೆನಿಸಿಸ್ ಅಂತ ಕರಿತೀವಿ, ಇನ್ನೊಂದು ಲಿಪೋಸಿಸ್ ಅಂತ ಕರಿತೀವಿ. ಆ ಫಾರ್ಮಲ್ಲಿ ಏನಾಗುತ್ತೆ, ಅದು ಸೈಕಲ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ನಿಮಗೆ ಕಾರ್ಬೋಹೈಡ್ರೇಟು ಮತ್ತು ಲಿಪಿಡ್ಸು, ಪ್ರೋಟೀನ್, ಮೆಟಬಾಲಿಸಮ್ ಆಗ್ತಾ ಹೋಗುತ್ತೆ. ಆದರೆ ನಾವು ಜಾಸ್ತಿ ಈ ಎಪಿಸೋಡಲ್ಲಿ ಕಾನ್ಸಂಟ್ರೇಟ್ ಮಾಡಿರುವಂಥದ್ದು ಮೆಟಬಾಲಿಸಮ್ ಆಫ್ ಲಿಪಿಡ್ಸ್. ಲಿಪಿಡ್ಸ್ ಜನರಲಿ ನಾವು ಟ್ರೈಗ್ಲಿಸರಾಲ್ಡೇಡ್ ಅಂತ ಹೇಳ್ತೀವಿ. ಆ ಟ್ರೈಗ್ಲಿಸರಾಲ್ಡೇಡ್ ಏನಾಗುತ್ತೆ, ನಮ್ಮ ಫುಡ್ಡಲ್ಲಿ ಇರುತ್ತೆ, ಅದೇನಾಗುತ್ತೆ ಫ್ಯಾಟಿ ಆ್ಯಸಿಡ್ ಮತ್ತು ಗ್ಲಿಸರಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಎಗೇನ್ ಅದೇನಾಗುತ್ತೆ, ಈ ಫ್ಯಾಟಿ ಆ್ಯಸಿಡು ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ಅವರ್ ಬಾಡಿ ಇನ್ ಅಡಿಪೋಸ್ ಟಿಶ್ಯೂ. ಆಸ್ ಅಂಡ್ ವೆನ್ ದೆರ್ ಇಸ್ ಎ ರಿಕ್ವೈರ್ಮೆಂಟ್, ಆಸ್ ಅಂಡ್ ವೆನ್ ದೆರ್ ಇಸ್ ಎ ಸ್ಟಾರ್ವಿಂಗ್ ಆರ್ ಫಾಸ್ಟಿಂಗ್, ನಿಮ್ಗೆ ಜಾಸ್ತಿ ಎನರ್ಜಿ ಬೇಕು ಅಂತ ತುಂಬ ಕೆಲಸ ಮಾಡಿದ್ದೀರಾ, ಓಡಿದ್ದೀರಾ, ಫಾಸ್ಟಾಗಿ ರನ್ನಿಂಗ್ ಮಾಡಿದ್ದೀರಾ, ಆ ಥರ ನೀವು ಇನ್ವಾಲ್ವ್ ಆಗಿದ್ದಾಗ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಎನರ್ಜಿ. ಆ ಎನರ್ಜಿ ಎಲ್ಲಿಂದ ಬರುತ್ತೆ ಅಂದರೆ ಲಿಪಿಡ್ ಮೆಟಬಾಲಿಸಮ್ ನಿಮಗೆ ಸಿಗ್ತಾ ಹೋಗುತ್ತೆ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು.